ಉತ್ತರ ಪ್ರದೇಶದ ಉನ್ನಾವ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಉಚ್ಚಾಟಿತ ನಾಯಕ ಸೆಂಗಾರ್ಗೆ ರಿಲೀಫ್ ಸಿಕ್ಕಿಲ್ಲ. ಹೈಕೋರ್ಟಿಂದ ಬೇಲ್ ಆಗಿಬಿಟ್ಟಿತ್ತು ಅವರಿಗೆ. ದೆಹಲಿ ಹೈಕೋರ್ಟ್ ತೀರ್ಪು ಕೊಟ್ಟುಬಿಟ್ಟಿತ್ತು. ಆ ತೀರ್ಪಿಗೆ ತಡೆ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಇಲ್ಲ, ಇಂಥವ್ರಿಗೆಲ್ಲ ಬೇಲ್ ಕೊಡಕ್ಕೆ ಬರಲ್ಲ, ಬೇಲ್ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಜೀವಾವಧಿ ಶಿಕ್ಷೆಯನ್ನೇ ಅಮಾನತು ಮಾಡಿಬಿಟ್ಟಿತ್ತು ದೆಹಲಿ ಹೈಕೋರ್ಟ್. ಕಳೆದ ಮಂಗಳವಾರ ಆದೇಶವನ್ನು ಕೊಟ್ಟಿದ್ದದ್ದು ದೆಹಲಿ ಹೈಕೋರ್ಟ್. ಈ ಒಂದು ಅರ್ಜಿ ಇತ್ಯರ್ಥವಾಗುವವರೆಗೂ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು ದೆಹಲಿ ಹೈಕೋರ್ಟ್. ದೆಹಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಹೋಗಿದ್ದದ್ದು ಸಿಬಿಐ ಮನವಿಯನ್ನು ಪುರಸ್ಕರಿಸಿದೆ ಈ ಒಂದು ಸುಪ್ರೀಂ ಕೋರ್ಟ್. ಜೊತೆಗೆ ತಡೆ ಕೂಡ ಕೊಟ್ಟಿರೋದು ಹೈಕೋರ್ಟ್ನ ಆದೇಶಕ್ಕೆ. ಆನಂತರದಲ್ಲಿ ನೋಟಿಸ್ ಕೂಡ ಜಾರಿ ಮಾಡಿದೆ. 4 ವಾರಗಳಲ್ಲಿ ನೋಟಿಸ್ಗೆ ಉತ್ತರ ಕೊಡಬೇಕು ಅಂತ ಸೂಚನೆ ಕೂಡ ಬಂದಿರೋದು ಸುಪ್ರೀಂ ಕೋರ್ಟ್ನ ಕಡೆಯಿಂದ. ಜೊತೆಗೆ ಸೆಂಗಾರ್ನನ್ನು ಜೈಲಿಂದ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದು ಅಂತ ಆದೇಶ ಕೂಡ ಬಂದಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅಂತ ನೋಡಿದ್ರೆ, CJI ಸೂರ್ಯಕಾಂತ್ ನೇತೃತ್ವದ 3 ಸದಸ್ಯ ಪೀಠದಲ್ಲಿ ನಡೆದಂಥ ವಿಚಾರಣೆ ಇದು. ಸುಪ್ರೀಂ ಕೋರ್ಟ್ CJI ಸೂರ್ಯಕಾಂತ್, ಜಸ್ಟಿಸ್ JK ಮಹೇಶ್ವರಿ, ಜಸ್ಟಿಸ್ ಅಗಸ್ಟಿನ್ ಜಾರ್ಜ್ ಅವರನ್ನು ಒಳಗೊಂಡಂಥ ಪೀಠದಲ್ಲಿ ಇದರ ವಿಚಾರಣೆ ಇತ್ತು. CJI ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾರೆ. ಸಿಬಿಐ ಪರವಾಗಿ ಅವರು ವಾದವನ್ನು ಮಂಡಿಸ್ತಾರೆ. ಈ ಕೇಸಲ್ಲಿ ಕಾನೂನಿನ ಅನೇಕ ಮಹತ್ವದ ಪ್ರಶ್ನೆಗಳು ಉದ್ಭವವಾಗಿವೆ. ಅರ್ಜಿಗೆ 4 ವಾರಗಳಲ್ಲಿ ಪ್ರತಿಕ್ರಿಯೆ ಸಲ್ಲಿಸಬೇಕು. ಸಾಮಾನ್ಯವಾಗಿ ಅಪರಾಧಿಗಳು ಖೈದಿಗಳ ಬಿಡುಗಡೆಗೆ ಆದೇಶ ಕೊಟ್ಟಿದ್ದಂಥ ಕೇಸ್ಗಳಲ್ಲಿ ಅವರ ವಾದ ಕೇಳದೆ ತಡೆಯಾಜ್ಞೆ ನೀಡಲ್ಲ ಎಂಬ ಅರಿವು ನಮಗೆ ಇದೆ. ಆದರೆ ಈ ಕೇಸಲ್ಲಿ ವಿಚಿತ್ರ ಸತ್ಯಾಂಶಗಳ ಹಿನ್ನೆಲೆಯಲ್ಲಿ ಅಪರಾಧಿಗೆ ಜಾಮೀನು ಕೊಟ್ಟಿದ್ದಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಡ್ತಾ ಇದ್ದೇವೆ. ಹೀಗಾಗಿ ಪ್ರತಿವಾದಿ ಅಪರಾಧಿಯನ್ನ ಜೈಲಿಂದ ಬಿಡುಗಡೆ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.